ನಮಸ್ಕಾರ. ಜನಪ್ರಿಯ ಶಾಸಕರ ವಿನೂತನ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ. ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿದ ಶಾಸಕರು ರಾಜ್ಯದಲ್ಲಿ ಯಾರೂ ಮಾಡದಂತಹ ವಿನೂತನ ಕಾರ್ಯಕ್ರಮ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಬುಕ್ಕಾಪಟ್ಟಣ ಹೋಬಳಿಯ ರಾಮಲಿಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ 28ನೇ ವಾರದ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮವನ್ನು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಜನಪ್ರಿಯ ಶಾಸಕರಾದ ಸುರೇಶ್ ಬಾಬು ಸಿಬಿ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವ ಕಾರ್ಯ ಕೈಗೊಳ್ಳಲಾಯಿತು. ಗ್ರಾಮಗಳಿಗೆ ನೇರವಾಗಿ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲಿಯೇ ಹಲವು ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲಾಯಿತು. ಗ್ರಾಮೀಣ ಜನರ ಸಮಸ್ಯೆಗಳನ್ನು ಆಲಿಸಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಲಾಗುತ್ತಿದೆ. ರಸ್ತೆ, ಕುಡಿಯುವ ನೀರು, ಚರಂಡಿ ಸೇರಿದಂತೆ ವಿವಿಧ ಮೂಲಸೌಕರ್ಯಗಳ ಕುರಿತು ಮಾಹಿತಿ ಪಡೆದು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಇದೇ ವೇಳೆ ರೈತರು ಹಾಗೂ ಸಾರ್ವಜನಿಕರು ಸರ್ಕಾರದ ಯೋಜನೆಗಳು ಮತ್ತು ಸೌಲಭ್ಯಗಳನ್ನು ಸಮರ್ಪಕವಾಗಿ ಸದುಪಯೋಗಪಡಿಸಿಕೊಳ್ಳುವಂತೆ ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮದ ಭಾಗವಾಗಿ ವಿವಿಧ ಪ್ರದೇಶಗಳಲ್ಲಿ ಸ್ಥಳ ಪರಿಶೀಲನೆಯನ್ನು ನಡೆಸಿ ಗ್ರಾಮಗಳ ಅಭಿವೃದ್ಧಿ ಕಾರ್ಯಗಳ ಕುರಿತು ಮಾಹಿತಿ ಸಂಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಪ್ರತಿನಿಧಿಗಳು, ಗ್ರಾಮಸ್ಥರು, ಮುಖಂಡರು ಹಾಗೂ ಅನೇಕ ಆತ್ಮೀಯರು ಉಪಸ್ಥಿತರಿದ್ದರು. ಇನ್ನೂ 3 ಪಂಚಾಯಿತಿ ಇದೆ. ಇಲ್ಲಿ ಎಲ್ಲ ಪಂಚಾಯಿತಿಗೂ ಪ್ರತಿಯೊಂದು 34 ಪಂಚಾಯಿತಿ ಇದೆ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ 34 ಪಂಚಾಯಿತಿ, 1 ಪಟ್ಟಣ ಪಂಚಾಯಿತಿ, 1 ಪುರಸಭೆ. ಎಲ್ಲ ಪಂಚಾಯಿತಿಗೂ ನಾವು ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ನೇರವಾಗಿ ಸಮಸ್ಯೆಗಳನ್ನ ಆಲಿಸಿ ಬಗೆಹರಿಸುವಂಥ ಕೆಲಸ ಮಾಡಲಿಕ್ಕೆ ನಾವಿವತ್ತು ಮುಂದಾಗಿದ್ದೇವೆ. ಖಂಡಿತ ಇದೇನೆಂದರೆ ಜನಗಳಿಗೆ ಯಾವತ್ತೂ ಕೂಡ ಕೊರತೆ ಆಗಬಾರ್ದು. ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ನಾವು ಹುಡುಕೊಂಡು ಎಲ್ಲೂ ಕೂಡ ಅಲಿಬಾರ್ದು. ಅವರಿರೋ ಹತ್ರ ನಾವು ಹೋದರೆ ಅವ್ರ ಸಮಸ್ಯೆಗಳನ್ನ ಅಲ್ಲೇ ಕೇಳಿ ಇಲ್ಲಿ ಯಾವ ಥರ ಪರಿಹಾರ ಮಾಡಲಿಕ್ಕೆ ಇಲ್ಲಿ ನಾವೇ ಮುಕ್ತವಾಗಿ ನೋಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋದು ಇನ್ನೂ ಸುಲಭ. ಅರ್ಜಿಗಳು ಕೊಟ್ಟಿರ್ತಾರೆ. ಅರ್ಜಿಗಳು ಕೊಟ್ಟಾಗ ಎಲ್ಲೋ ಒಂದು ಕಡೆ ಅದರ ಏನು ಗಂಭೀರತೆ ಕೆಲವ್ರಿಗೆ ಅರ್ಥ ಆಗಿರಲ್ಲ. ಆದ್ದರಿಂದ ಇವತ್ತು ನಾವೇ ಇದು ಸ್ಥಳದಲ್ಲೇ ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಅದನ್ನು ಪರಿಹರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಅರಿತು ಇವತ್ತು ನಾವೆಲ್ಲರೂ ಕೂಡ ಇವತ್ತು ತಮ್ಮ ಗ್ರಾಮಕ್ಕೆ ಆಗಮಿಸಿದ್ದೇವೆ. ಖಂಡಿತ ಇದೊಂದು ಯಾವುದೇ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಮತ್ತು ಎಲ್ಲರನ್ನೂ ಕೂಡ ಒಟ್ಟಾಗಿ ತಗೊಂಡು ಹೋಗಬೇಕು ಅಂತಕ್ಕಂಥ ಮನಸ್ಥಿತಿನಲ್ಲಿ ಇವತ್ತು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಮೊದಲಿಂದ ಪ್ರಾರಂಭದಿಂದನೂ ಕೂಡ ನಾವೆಲ್ಲ ಇವತ್ತು ಆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಮುಂದಾಗಿದ್ದೇವೆ. ಅಧಿಕಾರಿಗಳ ಒಂದು ಸಹಕಾರ ಮತ್ತು ಜನಪ್ರತಿನಿಧಿಗಳ ಒಂದು ಮುಂದಾಳತ್ವದಲ್ಲಿ ನಾವೆಲ್ಲ ಇವತ್ತು ಜನಸ್ಪಂದನ ಚಿಕ್ಕನಾಯಕನಹಳ್ಳಿಯಲ್ಲಿ 111ನೇ ವಾರದ ಜನಸ್ಪಂದನ ಆಯಿತು. ಮತ್ತು ಇಲ್ಲಿ ಬುಕ್ಕಾಪಟ್ಟಣದಲ್ಲಿ ಒಂದು ಹೋಬಳಿ ನಮ್ಮದು ಸಿರಾ ತಾಲೂಕಿಗೆ ಸೇರೋದ್ರಿಂದ ಪ್ರತಿ 15 ದಿವಸಕ್ಕೊಂದ್ಸಲಿ ಮಂಗಳವಾರ ಸಿರಾದಲ್ಲಿ ಕೂತ್ಕೊಳ್ಳುವಂಥದ್ದು ಮಾಡಿದ್ದೇವೆ. ಅಲ್ಲಿ 49 ವಾರಗಳಿಂದ ಜನಸ್ಪಂದನ ಕಾರ್ಯಕ್ರಮ 49 ವಾರಗಳು ಮಾಡಿದ್ದೇವೆ ಸಿರಾದಲ್ಲೂ ಕೂಡ. ಅದರ ಜೊತೆಯಲ್ಲಿ ಇವತ್ತು ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥದ್ದು ನಾವು 28 ವಾರಗಳಿಂದ ನಾವು ನಡ್ಕೊಂಡು ಬಂದಿದೆ. ಖಂಡಿತ ಇದೆಲ್ಲ ಯಾಕೆ ಅಂದರೆ ಸಾರ್ವಜನಿಕರ ಅನುಕೂಲಕ್ಕಾಗಿ, ಸಾರ್ವಜನಿಕರಿಗೆ ನಾವು ಅಲಿಸ್ಕೋಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದ್ರ ಜೊತೆಯಲ್ಲಿ ನಿಮ್ಮ ಪಂಚಾಯತಿಗೆ ಇಲ್ಲಿಟ್ಟಿದೆ ಪಟ್ಟಿ, ಯಾರತ್ರ ಆಯಿತು ಪೇಪರ್, ನಿಮ್ಮ ಪಂಚಾಯತಿನಲ್ಲಿ ಸುಮಾರು 8,23,00,000 ಕೆಲಸ ಈ 3 ವರ್ಷದಲ್ಲಿ ಆಗಿದೆ. ಯಾವುದ್ಯಾವುದು ಅಂತಲೂ ಕೂಡ ಕೂಲಂಕುಷವಾಗಿ ನಿಮಗೆ ಕೊಟ್ಟು ಹೋಗ್ತೇನೆ. ಖಂಡಿತ 8 ಕೋಟಿ ರೂಪಾಯಿ 23,00,000 ಕೆಲಸ ನಿಮ್ಮದೊಂದು ನಿಮ್ಮ ಪಂಚಾಯತಿಗೆ ಮಾಡಿದ್ದೇವೆ. ನಮ್ಮ ಸರ್ಕಾರ ಇಲ್ಲದೇ ಇದ್ದರೂ ಕೂಡ ಕೆಲಸ ಮಾಡೋಕ್ಕೇನೋ ಸರ್ಕಾರನೋ ಮತ್ತೊಂದು ಬೇಕು ಅಂತಕ್ಕಂಥದ್ದಿಲ್ಲ. ನಮಗೆ ನಮ್ಮ ಮನಸ್ಥಿತಿ ಇರಬೇಕು. ಆ ರೀತಿಯಲ್ಲಿ ಬುಕ್ಕಾಪಟ್ಟಣ ಹೋಬಳಿಗೆ ಈಗ ರಸ್ತೆಗಳದ್ದು ಯಾವ ಥರ ಪರಿಸ್ಥಿತಿ ಇತ್ತು ನಿಮಗೆ ಗೊತ್ತಿದೆ. ಅದಕ್ಕೆ ಸುಮಾರು 37 ಕೋಟಿ ರೂಪಾಯಿನ ವಿಶೇಷ ಅನುದಾನ ಹಾಕಿಸಿ ಎಲ್ಲ ರಸ್ತೆಗಳನ್ನ ಇವತ್ತು ಏನು ಬುಕ್ಕಾಪಟ್ಟಣದಿಂದ ನಮ್ಮ ಗಡಿಗೆ ಹೋಗುವಂಥ ರಸ್ತೆ, ಮತ್ತು ಹೊನ್ನೇನಹಳ್ಳಿಯಿಂದ ನಮ್ಮ ದೊಡ್ಡಗ್ರಾರದ ರಸ್ತೆ ಇರ್ಬೋದು, ಮತ್ತು ಇದು ನಮ್ಮ ಮಣ್ಣಮ್ಮ ದೇವಸ್ಥಾನದ ರಸ್ತೆ ಇರ್ಬೋದು, ಇದೆಲ್ಲದನ್ನು ಕೂಡ ಸುಮಾರು 37 ಕೋಟಿ ರೂಪಾಯಿನಲ್ಲಿ ವಿಶೇಷವಾಗಿ ಅದನ್ನು ಅನುದಾನನ ತಂದು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಇನ್ನೂ ಕೂಡ 2-3 ರಸ್ತೆಗಳಿದೆ. ನಮ್ಮದು ಏನು ಬೆಂಚೆ ಗೇಟಿಂದ ರಾಮಲಿಂಗಾಪುರಕ್ಕೆ ಬರ್ತಕ್ಕಂಥ ರಸ್ತೆ ಒಂದು ಮಾಡಿದ್ರೆ ಅದೊಂದು ಒಳ್ಳೆ ಉತ್ತಮವಾದ ರಸ್ತೆ, 3 ಪಂಚಾಯತಿಗೂ ಹಾದು ಹೋಗುವಂಥ ರಸ್ತೆ ಆಗ್ತದೆ. ಮತ್ತು ಹಿಂಗೆ ಗಾಣದುಣಸೆ ಕಡೆ ಒಂದು ರಸ್ತೆ, ಇವೆರಡು ರಸ್ತೆ ಮಾಡಿದ್ರೆ ಇನ್ನು ಎಲ್ಲ ಶಾಶ್ವತ ಒಂದು ದೊಡ್ಡ ರಸ್ತೆಗಳೆಲ್ಲ ಮುಗೀತದೆ. ಇನ್ನು ಗ್ರಾಮೀಣ ರಸ್ತೆಗಳಿರ್ತದೆ, ಅದಕ್ಕೆ ಅನುದಾನಗಳ ಲಭ್ಯತೆ ಮೇಲೆ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ
ಇವತ್ತು ಬುಕ್ಕಾಪಟ್ಟಣ ನಾವು ಯಾವತ್ತೂ ಕೂಡ ಇದಕ್ಕೆ ಒಂದು ಸಿಂಹಪಾಲನೆ ಕೂಡ ಇಟ್ಟಿರ್ತೇವೆ. ಏಕೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಬಂದಂಥ ಸಂದರ್ಭದಲ್ಲಿ ಬುಕ್ಕಾಪಟ್ಟಣಕ್ಕೆ ಒಂದು ಸಿಂಹಪಾಲು ಮೀಸಲಿಡ್ತಕ್ಕಂಥ ಕೆಲಸ ಮೊದಲಿಂದ ಮಾಡ್ಕೊಂಬರ್ತಿದ್ದೆ. ಪ್ರಕಾಶ್ ಅಣ್ಣ ಅವರು ಇದ್ದಂಥ ಕಾಲದಿಂದನೂ ಕೂಡ ನಾವೆಲ್ಲ ಅವರು ಎಲ್ಲ ಇಂಥದ್ದು ಆಗಬೇಕು ಅಂತಕ್ಕಂಥದ್ದು ಏನು ಮಾರ್ಗದರ್ಶನ ಹೇಳ್ತಿದ್ರು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸತ್ಯಣ್ಣ ಇರ್ಬೋದು, ನಮ್ಮ ಶಾಂತು ಇರ್ಬೋದು, ಗಣೇಶಣ್ಣ ಇರ್ಬೋದು, ಮತ್ತು ಶಶಣ್ಣ ಇರ್ಬೋದು, ಯಾರೇ ಇರಲಿ ಮುಖಂಡರುಗಳು, ಜಾನಕಲ್ನ ಎಲ್ಲ ಗೌಡ್ರುಗಳು ಹೇಳ್ತಂಥದ್ದು. ಇಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ಜಾನಕಲ್ನವ್ರು ಹಿಡಿಯೋಕ್ಕಾಗಲ್ಲ ಅನ್ನೋದು ಎಲ್ಲರೂ ಕೂಡ ಅಡಿಕೆ ಹಾಕ್ಬಿಟ್ಟಿದ್ದೀರ. ಅದನ್ನು ಉಳಿಸ್ಕೊಳ್ಳೋದು ಒಂದೀಗ ದೇವ್ರದ್ದಲ್ಲ, ಅದಕ್ಕೆ ಶಾಶ್ವತವಾದಂಥ ಒಂದು ನೀರಿನ ಪರಿಸ್ಥಿತಿ ಮಾಡ್ಕೊಳ್ಳೋಕ್ಕೆ ಒಂದು ನಾವು ಮುಂದಾಗೋಣ. ಅದನ್ನು ನೀವು ಗ್ರಾವಿಟಿ ಹೇಳಿದಿರ ಪೈಪ್ಲೈನು, ಅದನ್ನು ಮಾಡ್ಸೋಕ್ಕೆ ಈಗಾಗಲೇ ಎಸ್ಟಿಮೇಟ್ಗೆ ಹೇಳಿದ್ದೀನಿ. ಅದಾಗ್ಬಿಟ್ರೆ ನಿಮಗೆ ಉಳಿಸ್ಕೋಬೋದು. ಯಾಕೆಂದರೆ ಅಡಿಕೆ ಗಿಡ ಸಾಕೋದು ಅಂದರೆ ಹೆಣ್ಮಕ್ಳು ಸಾಕ್ದಂಗೆ, ಅಷ್ಟು ಒಂದು ಪ್ರತಿನಿತ್ಯ ಅವ್ರಿಗೆ ಕಾಳಜಿ ಇರಬೇಕು. ಆ ರೀತಿಯಲ್ಲಿ ಇವತ್ತು ಅಡಿಕೆ ಗಿಡಕ್ಕೆ ನೀರು ಸ್ವಲ್ಪ ಕಡಿಮೆ ಆದರೂ ಕಷ್ಟ. ಆದ್ದರಿಂದ ಇವತ್ತು ನಮ್ಮ ಭಾಗ ಇದು ಅಡಿಕೆ ಮಲೆನಾಡಲ್ಲ, ನಮ್ಮ ಭಾಗ ತೆಂಗಿಗೆ ಮೀಸಲಾಗಿದ್ದಂಥದ್ದು ಮೊದಲಿಂದ. ನಾವೇನು ಕರೋನಾ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಏನು ಮಾಡಿದ್ವಿ, ಅವು ಪಟ್ಟಣ ಕಡೆ ಇದ್ದಂಥ ಎಲ್ಲರ ಯುವಕರೆಲ್ಲ ಬಂದು ಬಾರೆಗಳ ಮೇಲೆ ಎಲ್ಲ ಕಡೆನೂ ಕೂಡ ಅಡಿಕೆ ಗಿಡ ಇಟ್ಟು ನೀರನ್ನ ಅರ್ಧ ಎಕರೆ ಇದ್ದವರು ಕೂಡ ಬೋರ್ ಹಾಕ್ಸ್ತಕ್ಕಂಥ ಕೆಲಸ ಮಾಡಿ ಅಂತರ್ಜಲವನ್ನು ನಾವು ಕುಗ್ಸಿದ್ದೇವೆ. ಅದು ಆಗಿರೋದು. ಅದಕ್ಕೆ ಅಂತರ್ಜಲ ಮತ್ತೆ ಹೆಚ್ಚಿಸ್ಬೇಕು ಅಂದರೆ ನಾವು ಈಗಲೂ ದಯಮಾಡಿ ಚೆಕ್ ಡ್ಯಾಮ್ಸ್ ಎಲ್ಲರೂ ಆಗಬೇಕು ಅಂದರೆ ಕೊಡಿ, ಮಾಡಿಸ್ಕೊಡ್ತೀನಿ. ಅವೆಲ್ಲ ನೀರನ್ನ ನಿಂತು ಹಿಂಗೋ ಅಂತ ಕೆಲಸ ಆದರೆ ಅಂತರ್ಜಲ ಹೆಚ್ಚುತ್ತದೆ. ಆ ರೀತಿ ಕೆಲಸ ಎಲ್ಲರೂ ಹಳ್ಳ ಹೋಗುವಂಥ ಕಡೆ ಚೆಕ್ ಡ್ಯಾಮ್ಸ್ ಆಗಬೇಕು ಅಂದರೆ ದಯಮಾಡಿಕೊಡಿ, ಅವನ್ನೆಲ್ಲ ನಾನು ಮಂಜೂರು ಮಾಡಿಸ್ಕೊಡ್ತೀನಿ. ಅದಾದರೆ ನಾವು ನೀರನ್ನ ನಿಲ್ಲಿಸಿ ಹಿಂಗ್ಸೋವಂಥ ಕೆಲಸ ಮಾಡಿದ್ರೆ ಖಂಡಿತ ಅದು ಒಳ್ಳೆಯದಾಗತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸತೀಶಣ್ಣ ಬಾ ಈ ಕಡೆ ಆಗಲು ನೋಡಿ ನಮ್ಮ ಪೂಜಾರು. ಆದ್ದರಿಂದ ಇವತ್ತು ನಾವೆಲ್ಲ ಒಂದು ಒಳ್ಳೆ ಥರದಲ್ಲಿ ಮಾಡ್ಕೊಂಡು ಹೋಗೋಣ. ಈ ಒಂದು ಇದು ಜನಸ್ಪಂದನ ಇದ್ರ ಮುಕ್ತವಾಗಿ ನಿಮಗೆ ನೇರವಾಗಿ ಚಿಕ್ಕನಾಯಕನಲ್ಲೇ ಆಗಲಿ ಇಲ್ಲಿ ಏನು ಮಾಡಿದ್ದೇವೆ ಅಂದರೆ, ಯಾರ್ದಾರು ಕೂಡ ವೃದ್ಧಾಪ್ಯ ವೇತನ ಇದ್ದರೆ ಇವತ್ತು ಕೊಟ್ಟರೆ ಮುಂದಿನ ವಾರ ಅದನ್ನು ಮಂಜೂರು ಮಾಡುವಂಥ ಕೆಲಸ ಮಾಡಿದ್ದೇವೆ. ಮತ್ತು ಏನೇ ಸಮಸ್ಯೆ ಇದ್ರೂ ನೇರವಾಗಿ ಕೇಳೋದ್ರಿಂದ ಏನಾಗ್ತದೆ, ಮಧ್ಯವರ್ತಿಗಳ ಹಾವಳಿ ಇರಲ್ಲ, ಲಂಚದ ಅಮೇಶ ಇರಲ್ಲ. ನೇರವಾಗಿ ಜನಪ್ರತಿನಿಧಿಗಳನ್ನ ಹುಡುಕೊಂಡು ಎಲ್ಲೂ ಹೋಗಬೇಕಾಗಿಲ್ಲ, ಮತ್ತು ಅಧಿಕಾರಿಗಳನ್ನ ಹುಡುಕೊಂಡು ಎಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಹತ್ರನೇ ಕೂಡ ನಾವು ಬರ್ತೇವೆ. ಆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಈಗ ಕಾರ್ಯೋನ್ಮುಖವಾಗಿ ಮುಂದಾಗಿದ್ದೇವೆ. ಇದನ್ನು ಗುರುತಿಸಿ ಇಡೀ ಭಾರತದಲ್ಲಿ ಯಾರೂ ಕೂಡ ಶಾಸಕರು ಮಾಡಿಲ್ಲ 100 ವಾರಗಳು. ಅದನ್ನು ಗುರುತಿಸಿ ನನಗೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡಲ್ಲೂ ಕೂಡ ಒಂದು ಅವಾರ್ಡ್ ಕೂಡ ಆಗಿದೆ. ಅದು ತಮ್ಮ ಒಂದು ಸೇವೆ ಮಾಡಿದ್ರಿಂದ ಅಂತಕ್ಕಂಥದ್ದನ್ನ ನಾನು ಅದನ್ನು ತಮಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ಸ್ಪಂದಿಸ್ಕೊಂಡು ಕೆಲಸ ಮಾಡಲಿಕ್ಕೆ ಯಾವತ್ತೂ ಕೂಡ ನಾನು ಹಿಂಜರಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನೋ ಮಳೆ ಒಂದು ಸ್ವಲ್ಪ ಬಿದ್ದಿರೋದ್ರಿಂದ ಒಂದು ಸ್ವಲ್ಪ ತಣ್ಣಗಿದ್ದೇವೆ. ಇದಿನ್ನೂ ಕೂಡ ಈಗ ಮಳೆ ಪ್ರಾರಂಭ ಆಗ್ತದೆ. ಖಂಡಿತ ಒಳ್ಳೆ ಮಳೆ ಬರ್ಬೋದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಮಳೆ ಆದರೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ತದೆ. ರೈತರೆಲ್ಲರೂ ಕೂಡ ಒಂದು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಕೃಷಿ ಇಲಾಖೆ ಅಧಿಕಾರಿಗಳು ಹೇಳಿದ ರೀತಿಯಲ್ಲಿ ನಿಮ್ಗೆ ಏನೇನು ಸವಲತ್ತು ಬೇಕು, ನ್ಯಾನೋ ಯೂರಿಯಾ ಯಾಕೆ ಉಪಯೋಗಿಸ್ಬೇಕು ಅನ್ನೋದು ಒಂದು ತಮ್ಗೆ ಹೇಳ್ತಕ್ಕಂಥದ್ದು. ಈಗೇನಾಗುತ್ತೆ, ಯೂರಿಯಾ ಹಾಕಿದ್ರೆ ಸೀದಾ ಬೇರಿಗೆ ಹೊಟ್ಟೋಗುತ್ತೆ. ಬೇರಿಗೆ ಹೊಟ್ಟೋಗಿ ಮಣ್ಣಲ್ಲೂ ಕೂಡ ಸತ್ವವನ್ನು ಇದಾಗ್ತದೆ. ಜೊತೆಗೆ ನಮಗೆ ಈಗ ನೋಡ್ತಾ ಇದ್ದೀವಿ ಕ್ಯಾನ್ಸರ್ ಕಾಯಿಲೆ, ಹಾರ್ಟ್ ಅಟ್ಯಾಕ್ಸ್ ಯಾಕೆ ಬರ್ತಾ ಇದ್ದಾವೆ ಅಂತ ಇವೆಲ್ಲ ನೋಡಿದಾಗ ನಾವು ತಿಂತಾ ಇರ್ತಕ್ಕಂಥ ಒಂದೊಂದು ತುತ್ತು ಆಹಾರದಲ್ಲೂ ಕೂಡ ಕಲ್ಮಶ ಇದೆ, ವಿಷನೇ. ಒಂದೊಂದು ತುತ್ತಲ್ಲೂ ಕೂಡ ಎಲ್ಲ ಕೆಮಿಕಲ್ನೇ ತಿಂತಾಯಿದ್ದೀವಿ. ನೀನು ಒಂದು ಹಣ್ಣಾಗಲಿ, ತರಕಾರಿ ಆಗಲಿ, ಏನೇ ಆಗಲಿ ನಾವು ಬೆಳೆಯೋದು ಎಲ್ಲದೂ ಕೂಡ ಅದು ಇಳುವರಿ ಬರಬೇಕು ಅಂದರೆ ಏನು ಮಾಡ್ತೀವಿ, ಯಾವುದಾದ್ರು ಒಂದು ರಾಸಾಯನಿಕ ಗೊಬ್ಬರಗಳನ್ನ ಹಾಕುವಂಥದ್ದು, ಸಿಂಪಡಣೆ ಮಾಡ್ತಕ್ಕಂಥದ್ದು ಮಾಡಿದ್ರೇ ಇವೆಲ್ಲ ಬರ್ತಾ ಇರ್ತಕ್ಕಂಥದ್ದು. ಈಗ ಒಂದು ಏನು ಬಾಳೆಹಣ್ಣು ಕೂಡ ಬೇಗ ಬಲವಂತವಾಗಿ ಹಣ್ಣು ಮಾಡೋದು, ಕಾರ್ಬೆಟ್ ಹಾಕಿ ಬಲವಂತವಾಗಿ ಹಣ್ಣು ಮಾಡ್ತಕ್ಕಂಥದ್ದು. ಕಲ್ಲಂಗಡಿ ಹಣ್ಣು ಅಷ್ಟೇ, ಕೆಂಪು ಕಾಣಲಿ ಒಳಗೆ ಅಂತ ಅದಕ್ಕೆ ಇಂಜೆಕ್ಟ್ ಮಾಡೋದು. ಇವೆಲ್ಲ ಒಂದು ಕಡೆ ಒಂದಲ್ಲ ಒಂದು ರೀತಿಯಲ್ಲಿ ಕೆಮಿಕಲ್ ಆಗಿ ಎಲ್ಲೋ ಒಂದು ಕಡೆ ಕ್ಯಾನ್ಸರ್ಗೆ ಮತ್ತು ಹಾರ್ಟ್ ಅಟ್ಯಾಕ್ಗೆ ನಾವೆಲ್ಲರೂ ಕೂಡ ತುತ್ತಾಗ್ತಾ ಇರ್ತಕ್ಕಂಥದ್ದನ್ನ ನೋಡಿದಾಗ ಖಂಡಿತ ಇದನ್ನು ನಾನು ಹೇಳ್ತೇನೆ. ಹಿಂದೆ ಹಳ್ಳಿಗಳಲ್ಲೂ ಕೂಡ ನೀವು ಇದು ತರಕಾರಿ ಗಾಡಿ ಬಂತ ಅಂತ ಕಾಯ್ತಾ ಇದ್ದೀರಿ. ಈಗ ಆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನಾವು. ಹಳ್ಳಿಗಾಡಿನಲ್ಲೂ ಕೂಡ ನಾವೆಲ್ಲ ಹಿತ್ತಲಲ್ಲಿ ಮೊದಲೆಲ್ಲ ಅವರೆಕಾಯಿ, ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಕೂಡ ಬಚ್ಚಲು ನೀರಲ್ಲೇ ಬೆಳ್ಕೊತಿದ್ವಿ. ಯಾರು ಬೆಳೀತಿದ್ದೀರಕ್ಕ? ಯಾರು ಬೆಳೀತಾ ಇಲ್ಲ. ಈಗ ತರಕಾರಿ ಆಟೋ ಬಂತ ಮೈಕಲ್ಲಿ ಅಂತಂದು ಈಗ ಕಾಯ್ತಾ ಇರ್ತೀವಿ. ಈ ಪರಿಸ್ಥಿತಿಗೆ ಬಂದೋಗಿದೆ. ಹಿಂಗಾಗಿ ನಾವೆಲ್ಲರೂ ಕೂಡ ಯಾರೋ ಬೆಳೆದಿದ್ದು ಏನೇನು ಕೆಮಿಕಲ್ ಹಾಕಿ ಬೆಳೆದಿರ್ತಾರೋ ಅದನ್ನು ತಿಂದು ನಮ್ಮ ಆರೋಗ್ಯನ ಕೆಡಿಸ್ಕೊತಾ ಇದ್ದೀವಿ, ನಿಶ್ಶಕ್ತರಾಗ್ತಾ ಇದ್ದೀವಿ. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಆರೋಗ್ಯನ ಹಾಳು ಮಾಡ್ಕೊಳ್ಳೋಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಖಂಡಿತ
ಇದೆಲ್ಲದೂ ಕೂಡ ಮತ್ತೆ ಹಿಂದಕ್ಕೆ ಹೋಗ್ಬೇಕಾಗತ್ತೆ. ಈಗ ಪಟ್ಟಣದ ಕಡೆಯವರೆಲ್ಲ ಆರ್ಗ್ಯಾನಿಕ್ ಫುಡ್ಡು ಏನು ಸಾವೆ ನವಣೆ ಇವೆಲ್ಲ ತಿನ್ನೋಕೆ ಅವ್ರು ಶುರು ಮಾಡಿದ್ದಾರೆ, ನಾವಿನ್ನೂ ಮಾಡಿಲ್ಲ. ನಾವು ಅಕ್ಕಿ ಬಂತ ನಾವು ಕಾಯ್ತಾ ಇರ್ತೀವಿ. ಈ ಥರ ಪರಿಸ್ಥಿತಿಗೆ ಬಂದು ಎಲ್ಲೋ ಒಂದು ಕಡೆ ಆರೋಗ್ಯನ ನಾವೆಲ್ಲ ಹಾಳು ಮಾಡ್ಕೋತಾ ಇದ್ವಿ. ದಯಮಾಡಿ ಅದ್ರ ಕಡೆ ಕಾಳಜಿ ಇಟ್ಕೊಳ್ಳೋಣ. ನಾವು ಆರೋಗ್ಯವಂತವಾಗಿದ್ದರೆ ಎಲ್ಲ ದುಡಿತೀವಿ, ದುಡಿದು ಚೆನ್ನಾಗಿ ನಾವಿರೋವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಹಾಸ್ಪಿಟ್ಲ್ಗಳಿಗೆ ದುಡ್ಡು ಹಾಕೋಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಅದು ಹೋಗ್ಲಾಡಿಸ್ಬೇಕು ಅಂದರೆ ನಾವೆಲ್ಲರೂ ಕೂಡ ನಮಗೆ ಜಾಗೃತಿ ಮೂಡಬೇಕು. ನಾವೆಲ್ಲರೂ ಕೂಡ ಇವತ್ತು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡು ವಾಸ ಇದು ಎಲ್ಲದನ್ನು ಸೇವನೆ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಇವತ್ತೇನು 28ನೇ ವಾರದ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೇವೆ. ಖಂಡಿತ ಗೌಡ್ರುಗಳು ಒಂದು ರಸ್ತೆ ಹೇಳಿದ್ದಾರೆ, ಆ ರಸ್ತೆದು ಕೂಡ ಇನ್ನು ಪೂರ್ಣ ಮಾಡೋಕ್ಕೆ ಈ ಸತಿನೂ ಕೂಡ ಮತ್ತಷ್ಟು ಅನುದಾನ ಅದಕ್ಕೆ ಹಾಕ್ಕೊಡ್ತೇನೆ. ಮತ್ತೊಂದು ಇಲ್ಲಿ ದೇವಸ್ಥಾನದ ಮುಂದೆ ಎಲ್ರಿಗೂ ಕೂಡ ಬೆಳಕಿರಬೇಕು ಅಂತಕ್ಕಂಥದ್ದು ಲೈಟ್ದು ಕೂಡ ಹೇಳಿದ್ರು. ಹೇಳಿದ ತಕ್ಷಣ ಒಂದು ಜಾತ್ರೆಯಲ್ಲಿ ಐಮಾಸ್ ಲೈಟನ್ನು ಕೂಡ ಹಾಕ್ಸ್ಕೊಡುವಂಥದ್ದು ಒಂದು ಅವಕಾಶ ನನಗೆ ಸಿಕ್ತು. ಅದನ್ನು ಕೂಡ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಜಾನ್ಕಲ್ ಇದು ಒಂಥರ ಗುಡ್ಡದಲ್ಲಿ ಇರ್ತಕ್ಕಂಥ ಊರು ಅಂತಕ್ಕಂಥ ದೇವೇಗೌಡರು ಒಂದು ಬ್ರಿಡ್ಜನ್ನು ಮಾಡಿಕೊಟ್ಟಿದ್ದು ಇದೆಲ್ಲ ಕೂಡ ಇನ್ನೂ ಸ್ಮರಿಸ್ಕೋತಾರೆ ಎಲ್ಲರೂ ಕೂಡ. ಖಂಡಿತ ಇದಕ್ಕೆ ಏನೇನಾಗಬೇಕು, ನೀರಿಂದೊಂದು ವ್ಯವಸ್ಥೆ, ಶಾಶ್ವತ ನೀರಿಂದೊಂದು ವ್ಯವಸ್ಥೆ ಮಾಡಿದ್ರೆ ಖಂಡಿತ ಇವರೆಲ್ಲರೂ ಕೂಡ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಕಡೆ ಕಾಳಜಿ ಖಂಡಿತ ಹರಿಸಿ ಅದನ್ನು ಮಾಡಿಕೊಡುವಂಥದ್ದನ್ನ ನಾನು ಮಾಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕಂದಾಯ ಗ್ರಾಮಗಳು ಮಾಡ್ತಕ್ಕಂಥದ್ದು ಇರ್ಬೋದು, ಎಲ್ಲ ಕೂಡ ಇವತ್ತು ಎಷ್ಟೋ ವರ್ಷಗಳಿಂದ ಅವ್ರ ತಾತ ಮುತ್ತಾತಿಂದ ಯಾವುದೋ ಒಬ್ಬರ ಹೆಸರಲ್ಲಿದ್ದಂಥ ಜಮೀನು ಇವತ್ತು ಲಂಬಾಣಿ ತಾಂಡ್ಯ ಗೊಲ್ರಟ್ಟಿಗಳನ್ನ ಕಂದಾಯ ಗ್ರಾಮಗಳಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ. ಖಂಡಿತ ಈ ರೀತಿ ಒಂದು ಉತ್ತಮ ರೀತಿಯಲ್ಲಿ ಇವತ್ತು ಏನು ಕಂದಾಯ ಸಚಿವರು ಏನು ಬೈರೇಗೌಡರು ಇದ್ದಾರೆ, ಕೃಷ್ಣ ಬೈರೇಗೌಡರು, ಅವರು ಉತ್ತಮವಾದ ಒಂದು ಕಾನೂನು ತರಲಿಕ್ಕೆ ಹೊರಟಿದ್ದಾರೆ, ಸುಧಾರಿಸಲಿಕ್ಕೆ. ಅದು ಇವತ್ತು ಅದೆಲ್ಲ ಮಾಡಿದ್ರೆ ಇವತ್ತು ನಿಮಗೆ ಮಂಜೂರಿಲ್ಲ ಆದರೆ ಆಟೋಮೆಟಿಕ್ಕಾಗಿ ನಿಮಗೆ ಪಾಣಿ ಖಾತೆ ಆಗ್ತಕ್ಕಂಥದ್ದಕ್ಕೆ ಎಲ್ಲದಕ್ಕೂ ಕೂಡ ಇವತ್ತು ವ್ಯವಸ್ಥೆ ಮಾಡೋ ರೀತಿಯಲ್ಲಿ ಒಂದು ಹೊಸ ಆ್ಯಪ್ನು ಕೂಡ ಎಲ್ಲ ಕಂದಾಯ ಇಲಾಖೆಯವರಿಗೆ ಹೇಳ್ಕೊಟ್ಟಿದ್ದಾರೆ. ಖಂಡಿತ ಇವೆಲ್ಲ ಸುಧಾರಣೆ ಆಗ್ತಕ್ಕಂಥದ್ದಕ್ಕೆ ಒಂದು ಅವಕಾಶಗಳು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇದ್ರ ಮುಖಾಂತರ ನೀವೇನೇ ಇರಲಿ, ಏನೇ ಸಮಸ್ಯೆ ಇರಲಿ, ಬನ್ನಿ ಒಬ್ಬೊಬ್ಬರೇ ಬಂದು ಕೂತ್ಕೊಂಡು ನಿಮ್ಮ ಸಮಸ್ಯೆಗಳನ್ನ ಹೇಳಿ ಅದನ್ನು ಯಾವ ಇಲಾಖೆಯವ್ರಿಗೆ ಸಂಬಂಧಪಡ್ತದೆ ಅದನ್ನು ಪರಿಹರಿಸ್ಕೊಂಡು ನೀವೆಲ್ಲರೂ ಕೂಡ ನಿಮ್ಮ ಬೇರೆ ಬೇರೆ ಇದಕ್ಕೆ ಕೆಲಸ ಕಾರ್ಯಗಳ ನಡುವೆ ನಿಮ್ಮ ಸಮಸ್ಯೆಗಳನ್ನು ಕೂಡ ಹೋಗಲಾಡಿಸ್ಕೊಳ್ಳೋದು ಮತ್ತು ಸಾರ್ವಜನಿಕ ಕೆಲಸಗಳೇನಿದೆ ಇವತ್ತು ವನೇಶಣ್ಣ ಹೇಳಿದ ರೀತಿಯಲ್ಲಿ ಇವತ್ತು ಒಂದು ಮಣ್ಣಮ್ಮನ ದೇವಸ್ಥಾನದ ಹತ್ರ ಒಂದು ಸಮುದಾಯ ಭವನ ಆಗಬೇಕು ಅಂತಾರೆ. ಖಂಡಿತ ಅದನ್ನು ಖಂಡಿತ ಈ ಸಲ ಅದರಲ್ಲಿ ಹಾಕ್ಕೊಡ್ತೀನಿ. ಅದರಲ್ಲಿ ನಮಗೆ ವಿಶೇಷ ಅನುದಾನ ಕೊಡ್ತಾರೆ. ಕೊಟ್ಟ ತಕ್ಷಣ ಖಂಡಿತ ಒಂದು 50 ಲಕ್ಷ ಹಾಕ್ಕೊಡ್ತೀನಿ. ಒಂದೊಳ್ಳೆ ಇಲ್ಲಿ ಸಮುದಾಯ ಭವನ ಮಾಡಲಿಕ್ಕೆ ನೀವು ಮುಂದಾಗೋಣ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಜನಗಳು ಜಾಸ್ತಿ ಬರ್ತಾರೆ, ಶುದ್ಧ ನೀರಿನ ಘಟಕ ಬೇಕು ಅಂತ ಹೇಳಿದ್ರೆ ಖಂಡಿತ ಅದನ್ನು ಕೂಡ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಜಾತ್ರೆಯಲ್ಲೇ ಕೂಡ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸ ಆಗಿದೆ. ಇಲ್ಲಿ ಐಮಾಸ್ಕ್ ಲೈಟು ಕೂಡ ಕೇಳಿದ್ರು, ಐಮಾಸ್ಕ್ ಲೈಟು ಕೂಡ ಹಾಕ್ಸೋವಂಥ ಕೆಲಸ ಮಾಡಿದ್ದೇವೆ. ಇನ್ನು ಏನೇ ಇರಲಿ, ಏನೇ ಇದ್ದರೂ ಹೇಳಿ, ಖಂಡಿತ ನಿಮ್ಮ ಹೇಳಿದ್ದು ನಮ್ಮ ಜವಾಬ್ದಾರಿಯಿಂದ ಕೆಲಸ ಮಾಡೋದು ನಮ್ಮ ಕರ್ತವ್ಯ ಅಂತ ಭಾವಿಸ್ಕೊಂಡು ಇವತ್ತು ನಾವು ಕೆಲಸ ಮಾಡಲಿಕ್ಕೆ ಮುಂದಾಗ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ಬೆಳಗ್ಗಿಂದನೂ ಕೂಡ ನಿಮ್ಮ ಪಂಚಾಯತಿ, ಇದು ದೊಡ್ಡ ಪಂಚಾಯತಿ, ಈ ಪಂಚಾಯತಿನ 2 ಭಾಗ ಮಾಡಬೇಕು ಅಂತಕ್ಕಂಥದ್ದು ಇದೆ. ಇಲ್ಲಿ ಈ ಭಾಗಕ್ಕೆ ಸೇರಿಸಿ ಇಲ್ಲೇ ಒಂದು ಪಂಚಾಯತಿ ಮಾಡೋಕ್ಕೂ ಕೂಡ ಈಗ ತೀರ್ಮಾನಕ್ಕೆ ಕೊಟ್ಟಿದ್ದೇವೆ. ಯಾಕೆಂದರೆ ರಾಮಲಿಂಗಾಪುರದಿಂದ ಇಲ್ಲಿಗೆ ಆದ್ದರಿಂದ ಈ ಪಂಚಾಯತಿನ 2 ಇಲ್ಲಿಗೂ ಕೂಡ ಒಂದು ಹೊಸ ಪಂಚಾಯತಿನ ಇಲ್ಲೇ ತುಪ್ಪದಕೋಣ ಪಂಚಾಯತಿ ಅಂತಕ್ಕಂಥದ್ದು ಮಾಡಿದ್ರೆ ನಮ್ಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಕೂಡ ಅದನ್ನು ಕೂಡ ಈಗ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡಿದ್ವಿ. ಯಾಕೆಂದರೆ 21 ಜನ ಸದಸ್ಯರಿದ್ದಾರೆ ಈ ಪಂಚಾಯತಿ ವ್ಯಾಪ್ತಿನಲ್ಲಿ. ದೊಡ್ಡ ಪಂಚಾಯತಿ ಇದೆ, ಹೋಬಳಿಗೆ ದೊಡ್ಡ ಪಂಚಾಯತಿ ಇದೆ. ಆದ್ದರಿಂದ ಅದನ್ನು ಒಂದು ಸುಧಾರಿಸಲಿಕ್ಕೆ ಎಲ್ಲ ಅಚ್ಚುಕಟ್ಟಾಗಿ ಕೆಲಸ ಕಾರ್ಯ ಮಾಡೋಕ್ಕೆ ಇದನ್ನು ಸಪ್ರೇಟ್ ಒಂದು ಪಂಚಾಯತಿ ಆದರೆ ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಅದನ್ನು ಒಂದು ಗಮನಿಸಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಆಲೋಚನೆ ಇದೆ. ಖಂಡಿತ ಅದನ್ನು ಸರ್ಕಾರ ತೀರ್ಮಾನ ತಗೋಬೇಕು, ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ